ಈ ಬಾರಿ SSLC ಪರೀಕ್ಷೆ ಬರೀತಾ ಇರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನ ವಿಜ್ಞಾನ ನಿರೀಕ್ಷಿತ ಪ್ರಶ್ನೆಗಳ ಈ ವಿಡಿಯೋಗೆ ಆತ್ಮೀಯವಾದಂತಹ ಸ್ವಾಗತ. ಮೊದಲನೇ ಪ್ರಶ್ನೆ ನೋಡುವ. ಉತ್ತೇಜಿತ ಸ್ಥಿತಿಯಲ್ಲಿರುವ ಕಾರ್ಬನ್ನಿನ ಇಲೆಕ್ಟ್ರಾನ್ ವಿನ್ಯಾಸ ಬರೆಯಿರಿ. ನಿಮಗೆ ಕಾರ್ಬನ್ ಹೇಳಿದ ತಕ್ಷಣ ಇಲೆಕ್ಟ್ರಾನ್ ವಿನ್ಯಾಸ ಅಂತ ಹೇಳಿದ ಕೂಡಲೇ ನೀವು ಯಾವುದನ್ನು ಬರೆಯುವುದು? C6. ಇದು 1s2 2s2 2p2. ಇದು ಸಾಮಾನ್ಯವಾದಂತಹ ಸ್ಥಿತಿಯಲ್ಲಿ ನೀವು ಹೀಗೆ ಬರೆಯುವುದು ಸರಿ. ಆದ್ರೆ ಉತ್ತೇಜಿತ ಸ್ಥಿತಿ ಹೇಳಿದ್ರೆ ಅದು ಯಾವಾಗ ರಾಸಾಯನಿಕ ಕ್ರಿಯೆಗೆ ಒಳಗಾಗ್ತದೆ ಅಂತಹ ಸಂದರ್ಭದಲ್ಲಿ ಅದು ಎಕ್ಸೈಟೆಡ್ ಸ್ಟೇಟ್ ಅಂತ ಹೇಳ್ತೇವೆ. ಅದನ್ನು ಕನ್ನಡದಲ್ಲಿ ಉತ್ತೇಜಿತ ಸ್ಥಿತಿ ಅಂತ ಕರಿತೇವೆ. ಅಂತಹ ಸ್ಥಿತಿಗೆ ಅದು ಬಂದಾಗ ಮಾತ್ರ ಅದು ಇತರ ಪರಮಾಣುಗಳೊಂದಿಗೆ ಅದು ಸಂಯೋಗಗೊಳ್ಳಬಲ್ಲದು. ಹಾಗಾಗಿ ಆ ಸಂದರ್ಭದಲ್ಲಿ ಅದರ ಇಲೆಕ್ಟ್ರಾನ್ ವಿನ್ಯಾಸ ಹೇಗಿರ್ತದೆ ಇಲ್ಲಿ ನೋಡಿ. 1s2 ಒಂದನೇ ಕವಚದ್ದು ಹಾಗೆ ಇರ್ತದೆ. ಎರಡನೇ ಕವಚದಲ್ಲಿ ಎರಡು ಉಪಕವಚಗಳಲ್ಲಿ ಎರಡೆರಡು ಇತ್ತಲ್ಲ, ಈಗ ಅದು ಎರಡು ಉಪಕವಚಗಳ ಬದಲು ಇಲ್ಲಿ ಪಿ ಉಪಕವಚದ 3 ಉಪಕವಚಗಳಿಗೆ ಅದು px py pz ಅಂತ 3 ಇದೆಯಲ್ಲ, ಅದಕ್ಕೆ ಒಂದೊಂದು ಹಂಚಿ ಹೋಗ್ತದೆ. ಇಲ್ಲಿ 2s2 ಇದ್ದದ್ದು 2 ಅದರಲ್ಲಿ ಒಂದೇ ಉಳಿತದೆ. ಅಂದ್ರೆ ಎರಡನೇ ಕವಚದಲ್ಲಿರುವ ಎಲ್ಲ ಉಪಕವಚಗಳಿಗೆ ಒಂದೊಂದು ಇಲೆಕ್ಟ್ರಾನ್ ಹಂಚಿ ಹೋಗ್ತದೆ. ಹಾಗಾಗಿ ನೀವು ಉತ್ತೇಜಿತ ಸ್ಥಿತಿಯಲ್ಲಿರುವ ಕಾರ್ಬನ್ ಇಲೆಕ್ಟ್ರಾನ್ ವಿನ್ಯಾಸ ಅಂತ ಹೇಳಿದ್ರೆ ಈ ರೀತಿಯೇ ಬರಿಬೇಕು. 1s2 2s1 2p1 ಅಂದ್ರೆ 2px1 2py1 2pz1 ಅಂತ ಬರಿಬಹುದು. ಈ ರೀತಿ ಬರಿಬಹುದು ನೀವು. ನೆಕ್ಸ್ಟ್ ಎರಡನೇ ಕ್ವಶನ್. ಅನುರೂಪ ಶ್ರೇಣಿ ಎಂದರೇನು? ಉದಾಹರಣೆ ಕೊಡಿ. ನೀವು ಅನುರೂಪ ಶ್ರೇಣಿ ಅಂತ ಹೇಳುವ ಮೊದಲು, ನಿಮಗೆ ಅದರ ವಿವರಣೆಯನ್ನು ಕೊಡುವ ಮೊದಲು ನಾನು ಮೀಥೇನ್ ಅನ್ನು ತೋರಿಸ್ತೇನೆ. ಅದು ಹೇಗೆ ಅನುರೂಪ ಶ್ರೇಣಿ ಆಗುತ್ತದೆ ಅಂತ ನೀವು ನೋಡ್ಕೊಳ್ಬಹುದು. CH4 ಮೀಥೇನ್ ಅಲ್ವಾ. ಇದರ ರಚನಾ ಸೂತ್ರ ಹೇಗೆ? ಒಂದು ಕಾರ್ಬನ್ ಇದೆ, ಅದರ ಸುತ್ತ 4 ಹೈಡ್ರೋಜನ್ ಇದೆ. ಅಂದ್ರೆ ಅದರ ವ್ಯಾಲೆನ್ಸಿ ಭರ್ತಿಯಾಗಿರ್ತದೆ. ಇಲ್ಲಿ 4 ವ್ಯಾಲೆನ್ಸಿಗಳಿದೆ. ನೀವು ಆಗ್ಲೇ ನೋಡಿದ್ರಿ ನೀವು. ಆ 4 ವ್ಯಾಲೆನ್ಸಿ ಇದೆಯಲ್ಲ, ಅದು ಪೂರ್ತಿ ಆಯ್ತು, 4 ಹೈಡ್ರೋಜನ್ ಸೇರಿತು. ಈಗ ನಾನೇನ್ ಮಾಡ್ತೇನೆ, ಒಂದು ಹೈಡ್ರೋಜನ್ ಅನ್ನು ಇಲ್ಲಿಂದ ತೆಗೆದೆ. ಒಂದು ತೆಗೆದು ಈಗ ಇಲ್ಲಿ ಈ ಕಾರ್ಬನ್ನಿಗೆ 3 ಜಲಜನಕಗಳಿದೆ. ಅಂದ್ರೆ 3 ಬಂಧ ಭರ್ತಿಯಾಗಿದೆ. ಇಲ್ಲಿ ಇನ್ನೊಂದು ಬಂಧಕ್ಕೆ ಬಾಕಿ ಇದೆ ಅಲ್ವಾ. ಈಗ ಏನ್ ಮಾಡ್ತೇನೆ, ನಾನೊಂದು ಕಾರ್ಬನ್ ಅನ್ನು ಸೇರಿಸ್ತೇನೆ ಅಲ್ಲಿ. ಈ ಕಾರ್ಬನ್ನಿಗೆ ನೀವು ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಕಾರ್ಬನ್ನಿಗೆ 4 ಬಂಧ ಆಗ್ಬೇಕು. ಒಂದೇ ಆದದ್ದು ಈಗ ಇಲ್ಲಿ ಈ ಕಾರ್ಬನ್ನ ಜೊತೆಗೆ ಇದು ಸಹವ್ಯಾಲೆನ್ಸಿಯ ಬಂಧವನ್ನು ಉಂಟು ಮಾಡಿಕೊಳ್ತದೆ. ಈಗ ಇದಕ್ಕೆ ಇನ್ನೂ 3 ಫ್ರೀ ಇಲೆಕ್ಟ್ರಾನ್ಗಳಿದೆ. ಅದಕ್ಕೆ ಒಂದೊಂದು ಇಲೆಕ್ಟ್ರಾನ್ಗಳು ಸೇರ್ಬೇಕು. ಏನ್ ಮಾಡ್ತದೆ, ಅದು ಪುನಃ ಹೈಡ್ರೋಜನ್ ಅನ್ನು ತೆಕ್ಕೊಳ್ತದೆ. ತೆಕ್ಕೊಂಡೇನಾಯ್ತು, ಇಲ್ಲಿ 3 ಹೈಡ್ರೋಜನ್ ಸೇರಿತು. ಈಗ ನಾನು ನಿಮಗೆ ಬಿಡ್ತೇನೆ. ನೆಕ್ಸ್ಟ್ ಈಗ ಇಲ್ಲಿ ಏನಾಯ್ತು, ಹೈಡ್ರೋಜನ್ ಎಷ್ಟಿದೆ, ಕಾರ್ಬನ್ ಎಷ್ಟಿದೆ ಲೆಕ್ಕ ಹಾಕಿ. 2 ಕಾರ್ಬನ್ ಇದೆ, 6 ಹೈಡ್ರೋಜನ್ ಇದೆ. ಈಗ ನೀವು ನೆಕ್ಸ್ಟ್ ನೀವು ಒಂದು ಹೈಡ್ರೋಜನ್ ಅನ್ನು ತೆಗೆದು ಅಲ್ಲಿ ಒಂದು ಕಾರ್ಬನ್ ಅನ್ನು ಹಾಕಿ. ಏನಾಗ್ತದೆ ಅಂತ ನೀವೇ ಮಾಡಿ ಅಲ್ಲಿ ಏನು ವ್ಯತ್ಯಾಸ ಬಂತು ಅಂತ ನೋಡಿ. ಅಂದ್ರೆ ಒಂದು ಮೀಥೇನ್ ಫಸ್ಟಿನದ್ದು, ಅದೇ ಶ್ರೇಣಿಯಲ್ಲಿ ಇನ್ನೊಂದು ಆಲ್ಕೇನ್ ಯಾವುದು, ಕಾರ್ಬನ್ 2 ಆದ್ರೆ ಅಲ್ಲಿ ಈಥೇನ್ ಅಲ್ವಾ. ಅದೇ ರೀತಿ ಮೀಥೇನ್ ಈಥೇನ್ ಪ್ರೊಪೇನ್ ಬ್ಯೂಟೇನ್ ಪೆಂಟೇನ್ ಅಂತ ನೀವು ಬಾಯ್ಪಾಠ ಹೊಡೆದಿದ್ದೀರಿ. ಅದು ಹೇಗೆ ಬರ್ತದೆ ಅಂತ ಇಲ್ಲಿ ನಾನು ಹೇಳ್ತಾ ಇರೋದು. ಇಲ್ಲಿ 2 ಕಾರ್ಬನ್ ಆಯಿತು, ಇಲ್ಲಿ 6 ಹೈಡ್ರೋಜನ್ ಆಯಿತು ಎರಡನೇದಕ್ಕಾಗುವ. ಪುನಃ ಮೂರನೇದಕ್ಕೆ ನೀವು ಹಾಕುವಾಗ ನಿಮಗೆ ಆ ವ್ಯತ್ಯಾಸ ಸರಿ ಗೊತ್ತಾಗ್ತದೆ. ಪ್ರತಿ ಒಂದರಿಂದ ಇನ್ನೊಂದಕ್ಕೆ ಹೋಗುವಾಗ ಅಲ್ಲಿ ಕಾರ್ಬನಿನ 1 ಪರಮಾಣು ಹೆಚ್ಚಾಗಿದೆ, ಹೈಡ್ರೋಜನ್ನ 2 ಪರಮಾಣು ಹೆಚ್ಚಾಗಿರ್ತದೆ. ಅಂದ್ರೆ CH2 ವ್ಯತ್ಯಾಸ ಆಗ್ತದೆ. ಹಾಗಾದ್ರೆ ಅನುರೂಪ ಶ್ರೇಣಿ ಅಂದ್ರೆ ಇದುವೇ. ಒಂದೇ ಸಾಮಾನ್ಯ ಅಣುಸೂತ್ರ ಇರ್ತದೆ. ಇದಕ್ಕೆ ಒಂದೇ ರೀತಿಯ ರಾಸಾಯನಿಕ ಗುಣಗಳು ಹಾಗೂ ಅನುಕ್ರಮ ಸದಸ್ಯರ ನಡುವಣ ವ್ಯತ್ಯಾಸ CH2 ಆಗಿರ್ಬೇಕು. ಅಂತಹ ಸಾವಯವ ಸಂಯುಕ್ತಗಳ ವರ್ಗಕ್ಕೆ ನಾವು ಅನುರೂಪ ಶ್ರೇಣಿಗಳು ಅಂತ ಕರಿತೇವೆ. ಹಾಗಾದ್ರೆ ಉದಾಹರಣೆ ಯಾವ್ದಾಯ್ತು ಇಲ್ಲಿ? ಆಲ್ಕೇನ್ಗಳು. ಆಲ್ಕೇನ್ಗಳು ಅನುರೂಪ ಶ್ರೇಣಿಗೆ ಉದಾಹರಣೆಗಳಾಯ್ತು. CnH2n+2 ನೀವಲ್ಲಿ ಸೂತ್ರ ಹಾಕಿ ನೀವು ಮಾಡುವಾಗಲೂ ನಿಮಗೆ ಇದೇ ರೀತಿ ಸಿಗ್ತದೆ. ನೆಕ್ಸ್ಟ್ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿಗಿರುವ ವ್ಯತ್ಯಾಸ ಬರೆಯಿರಿ. ಈಗ ಅದಕ್ಕೆ ಸಂಬಂಧಪಟ್ಟೆ ಇಲ್ಲಿ ಹೇಳ್ತಾ ಇರೋದು ನಾನು. ವ್ಯತ್ಯಾಸವನ್ನು ಹೇಗೆ ನೋಡುದು? ಪರ್ಯಾಪ್ತ 1 ಇರೋದು, ಅಪರ್ಯಾಪ್ತ 2 ಇದೆ. ಯಾವುದೆಲ್ಲ ನೋಡಿ. ಪರ್ಯಾಪ್ತ ಹೈಡ್ರೋಕಾರ್ಬನ್ ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಇರುವಂತಹ ವ್ಯತ್ಯಾಸದಲ್ಲಿ ಒಂದನೆಯದು, 2 ಅನುಕ್ರಮ ಕಾರ್ಬನ್ ಪರಮಾಣುಗಳ ನಡುವೆ ಏಕಬಂಧಗಳು ಮಾತ್ರ ಇರ್ತದೆ. ಈಗ ನೀವು ಆಲ್ರೆಡಿ ನೋಡಿದ್ದೀರಲ್ಲ ಅದು. ಅಪರ್ಯಾಪ್ತ ಹೈಡ್ರೋಕಾರ್ಬನ್ ನಲ್ಲಿ 2 ಅನುಕ್ರಮ ಕಾರ್ಬನ್ ಪರಮಾಣುಗಳ ಮಧ್ಯೆ ಕನಿಷ್ಠ ಒಂದಾದ್ರೂ ದ್ವಿಬಂಧ ಅಥವಾ ತ್ರಿಬಂಧಗಳು ಇರ್ತದೆ. ಹಾಗಾದ್ರೆ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ಸಾಮಾನ್ಯ ಅಣುಸೂತ್ರ ಏನು? ಈಗಾಗಲೇ ನೀವು ಕಲ್ತಾಗಿದೆ. ಏನು? CnH2n+2. ಉದಾಹರಣೆ ಯಾವುದು ಇದಕ್ಕೆ? ಆಲ್ಕೇನ್ಗಳು. ಅಪರ್ಯಾಪ್ತ ಹೈಡ್ರೋಕಾರ್ಬನ್ನಿಗೆ ಹಾಗಾದ್ರೆ ಸಾಮಾನ್ಯ ಅಣುಸೂತ್ರ ಯಾವುದು? 2 ಇದೆ ಅಂತ ಹೇಳಿದೆ ನಾನು.
ಇದು CnH2n ಯಾವುದರದ್ದು, ಆಲ್ಕೀನಿನದ್ದು ಗೊತ್ತು ನಿಮಗೆ. CnH2n-2 ಆಲ್ಕೈನಿನದ್ದು. ಉದಾಹರಣೆ ಆಲ್ಕೀನ್ಗಳು ಮತ್ತು ಆಲ್ಕೈನ್ಗಳು. ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿಗೆ ಉದಾಹರಣೆ ಕೊಡಿಂದ ಮಾತ್ರ ಪ್ರಶ್ನೆಯು ಕೇಳಬಹುದು. ಆಗ ನೀವು ಆಲ್ಕೀನ್ ಮತ್ತು ಆಲ್ಕೈನ್ಗಳು ಅಂತ ಬರೀರಿ. ಅಥವಾ ಇನ್ನು ಸಾಮಾನ್ಯ ಅಣುಸೂತ್ರವನ್ನು ಮಾತ್ರವೂ ಕೇಳಬಹುದು. ಇದು ಈಗ 3 ಮಾರ್ಕಿಗೂ ಆಯ್ತಿದು. 3 ಮಾರ್ಕಿಗೂ ಕೂಡ ಇದೇ ಪ್ರಶ್ನೆಯದ್ದು ಕೇಳಬಹುದು ನಿಮಗೆ. ವ್ಯತ್ಯಾಸ ಅಂದ್ರೆ ಇಲ್ಲಿ 3 ವ್ಯತ್ಯಾಸವನ್ನು ನೀವು ಅಥವಾ ಒಂದು ಉದಾಹರಣೆಯೊಂದಿಗೆ ವ್ಯತ್ಯಾಸವನ್ನು ಬರೀರಿ ಅಂತ ಹೇಳಿ 3 ಮಾರ್ಕು ಕೇಳಬಹುದು. ಅಥವಾ ಒಂದೊಂದು ಮಾರ್ಕಿಗೆ ಕೇಳುವುದಾದ್ರೆ ಸಾಮಾನ್ಯ ಅಣುಸೂತ್ರ ಅಂತ ಕೇಳಬಹುದು. ಅಥವಾ ಪರ್ಯಾಪ್ತ ಹೈಡ್ರೋಕಾರ್ಬನ್ನಲ್ಲಿ ಕಾರ್ಬನ್ನ ಪರಮಾಣುಗಳ ಮಧ್ಯದಲ್ಲಿ ಎಷ್ಟು ಬಂಧಗಳಿರ್ತದೆ ಅಥವಾ ಬಂಧಗಳು ಡ್ಯಾಶ್ ಇರ್ತದೆ, ಅಲ್ಲಿ ನಿಮಗೆ ಏಕಬಂಧ, ದ್ವಿಬಂಧ, ತ್ರಿಬಂಧ ಅಂತ ನಿಮಗೆ ಆಪ್ಷನ್ಗಳು ಕೊಡ್ಬೋದು. ಈ ರೀತಿ ಹೇಗೆ ಬೇಕಿದ್ರೂ ಇದರಲ್ಲಿ ಪ್ರಶ್ನೆಗಳನ್ನು ಕೇಳಬಹುದು. ಇದಿಷ್ಟನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಪರ್ಯಾಪ್ತ ಹೇಳಿದ್ರೆ ಅದರಲ್ಲಿ ಏಕಬಂಧಗಳು ಮಾತ್ರ ಇರ್ತದೆ. ಅಪರ್ಯಾಪ್ತ ಹೇಳಿದ್ರೆ ಅದರಲ್ಲಿ ದ್ವಿಬಂಧ ಅಥವಾ ತ್ರಿಬಂಧ ಕಂಡ್ರೆ ಅದು ಅಪರ್ಯಾಪ್ತ ಹೈಡ್ರೋಕಾರ್ಬನ್. ನಿಮಗೆ ಒಂದು ಹೈಡ್ರೋಕಾರ್ಬನ್ನದ್ದೇ ಅಣುಸೂತ್ರವನ್ನು ಕೊಟ್ಟು ಅಥವಾ ರಚನಾ ಸೂತ್ರವನ್ನು ಕೊಟ್ಟು ನಿಮಗೆ ಕೇಳ್ಬೋದು, ಇದು ಪರ್ಯಾಪ್ತವಾ ಅಪರ್ಯಾಪ್ತವಾ ಅಂತ. ಅಥವಾ ಒಂದು ಡಬಲ್ ಬಾಂಡ್ ಹಾಕಿದ್ದನ್ನು ನಿಮಗೆ ಕೊಟ್ಟು ನಿಮಗೆ ಇದು ಆಲ್ಕೀನ ಆಲ್ಕೈನ ಯಾವುದು ಅಂತ ಕೇಳಬಹುದು, ಸೈಕ್ಲೋಹೆಕ್ಸೇನ, ಈ ರೀತಿ ಎಲ್ಲ ಕೇಳಬಹುದು. ಹಾಗಾಗಿ ಇದೊಂದು ಕ್ಲಿಯರ್ ಮಾಡ್ಕೊಳ್ಳಿ. CnH2n+2 ಇರಬೇಕು, ಪ್ಲಸ್ ಅದರಲ್ಲಿ ಒಂದೇ ಬಂಧ ಇರಬೇಕು, ಹಾಗಿದ್ರೆ ಅದು ಪರ್ಯಾಪ್ತ ಮತ್ತು ಅದು ಆಲ್ಕೀನ್. ಆಲ್ಕೀನ್ ಹೇಳಿದ್ರದಲ್ಲಿ CnH2n ಸೂತ್ರ ಬರುವ ರೀತಿಯಲ್ಲಿ ನಿಮಗೆ ಕಾರ್ಬನ್ ಹೈಡ್ರೋಜನ್ ಇರಬೇಕು, ದ್ವಿಬಂಧ ಇರಬೇಕು. ಇನ್ನು ಆಲ್ಕೈನ್ ಹೇಳಿದ್ರೆ ಅದರಲ್ಲಿ CnH2n-2 ಇರುವಂತಹ ಅಣುಸೂತ್ರ ಬರಬೇಕು. ಅಂದ್ರೆ ಅಲ್ಲಿರುವಂತಹ ಸಂಯುಕ್ತದಲ್ಲಿ ಆ ರೀತಿ ಇರಬೇಕು ಮತ್ತು ಕನಿಷ್ಠ ಒಂದಾದ್ರೂ ತ್ರಿಬಂಧ ನಿಮಗೆ ಕಾಣಿಸ್ಬೇಕು. ಇದು ಅವುಗಳಿಗಿರುವಂತಹ ವ್ಯತ್ಯಾಸ. ನೆಕ್ಸ್ಟ್ ಪ್ರಶ್ನೆ, ಆಲ್ಕೇನ್ಗಳು ರಾಸಾಯನಿಕವಾಗಿ ಸ್ಥಿರ ಏಕೆ? ನೋಡಿ, ಆಗ ಕೇಳಿದ್ದಕ್ಕೆ ಈಗ ಮತ್ತೆ ಅದಕ್ಕೆ ಕನೆಕ್ಟೆಡ್ ಇನ್ನೊಂದು ಪ್ರಶ್ನೆ ಇದು. ಆಲ್ಕೇನ್ಗಳು ಅಂತ ಹೇಳಿದ ತಕ್ಷಣ ಏಕಬಂಧ ಇದೆ ಅಂತ ಆದ್ರೆ ಅದು ಪರ್ಯಾಪ್ತ. ಆಲ್ಕೇನ್ಗಳು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು, ಹಾಗೆ ಏಕಬಂಧದಿಂದ ಕೂಡಿರುವುದರಿಂದ ರಾಸಾಯನಿಕವಾಗಿ ಸ್ಥಿರವಾಗಿವೆ ಅಂತ ಬರೆದ್ರೆ ಆಯ್ತು. ಏಕಬಂಧ ಬರೀಲೇಬೇಕು ನೀವಲ್ಲಿ. ದ್ರವ ಎಣ್ಣೆಯನ್ನು ಪರ್ಯಾಪ್ತ ಘನ ಕೊಬ್ಬುಗಳಾಗಿ ಪರಿವರ್ತಿಸುವ ಪ್ರಕ್ರಿಯೆ ಯಾವುದು? ಅಂದ್ರೆ ಕೊಠಡಿಯ ಉಷ್ಣತೆಯಲ್ಲಿ ಸಾಮಾನ್ಯವಾಗಿ ಅಂದ್ರೆ ಸಾಮಾನ್ಯ ಉಷ್ಣತೆಯಲ್ಲಿ ದ್ರವ ರೂಪದಲ್ಲಿರುವಂತಹ ಎಣ್ಣೆ ಅದನ್ನು ನೀವು ಘನ ಕೊಬ್ಬುಗಳಾಗಿ ಪರಿವರ್ತಿಸುವುದು. ಅಂದ್ರೆ ಡಾಲ್ಡಾ ನೀವು ಹೇಳುದು ಕೇಳಿದ್ದೀರಿ, ಅದಕ್ಕೆ ಹೆಸರುಗಳು ಬೇರೆ ಬೇರೆ ಇರಬಹುದು. ಡಾಲ್ಡಾ ಅಂತ ನಿಮಗೆ ಘನ ರೂಪದ ಸಿಗ್ತದಲ್ಲ, ಪ್ಯಾಕೆಟ್ ಅಲ್ಲಿ ಸಿಗ್ತದೆ. ಇದನ್ನು ಹೇಗೆ ಮಾಡುದು ಅಂತ ಕೇಳಿದ್ದು. ಇದಕ್ಕೆ ಈ ಕ್ರಿಯೆಯ ಹೆಸರೇನು ಅಂತ, ಎಣ್ಣೆಗಳ ಹೈಡ್ರೋಜನೀಕರಣ. ಇದು ಹೈಡ್ರೋಜನೀಕರಣ. ಹಾಗಾದ್ರೆ ಹೈಡ್ರೋಜನೀಕರಣ ಅಂದ್ರೆ ಏನು ಅಂತ ನಿಮಗೆ ನೇರ ಪ್ರಶ್ನೆ ಕೇಳಿ ಅಲ್ಲಿ 1 ಮಾರ್ಕೋ 2 ಮಾರ್ಕೋ ಅದರ ನಿರೂಪಣೆಗೆ ಕೇಳಬಹುದು. ಅಂತಹ ಸಂದರ್ಭದಲ್ಲಿ ನೀವು ಏನು ಬರಿಬೇಕು? ಹಾಗಾದ್ರೆ ಎಣ್ಣೆಯನ್ನು ಸುಮಾರು 200 ಡಿಗ್ರಿ ಸೆಂಟಿಗ್ರೇಡಿನಷ್ಟು ಕಾಯಿಸಿ ಅದರ ಜೊತೆಗೆ ನಯವಾಗಿ ಪುಡಿ ಮಾಡಿದ ನಿಕ್ಕೆಲ್ ಪುಡಿಯನ್ನು ವೇಗವರ್ಧಕವಾಗಿ ಉಪಯೋಗಿಸ್ತಾರೆ. ಈ ರೀತಿ ಅದು ಕುದಿತಾ ಇರುವಂತಹ 200 ಡಿಗ್ರಿ ಸೆಂಟಿಗ್ರೇಡಿಗೆ ಅದು ಬರುವ ತನಕ ಅದನ್ನು ಕಾಯಿಸ್ತಾ ಏನ್ ಮಾಡ್ತಾರೆ, ಹೈಡ್ರೋಜನ್ ಅನಿಲವನ್ನು ಹಾಯಿಸ್ತಾರೆ. ಈ ಹೈಡ್ರೋಜನ್ ಅನಿಲವನ್ನು ಹಾಯಿಸಿದಾಗ ಅದು ಪರ್ಯಾಪ್ತ ಆಗ್ತದೆ. ಅಪರ್ಯಾಪ್ತ ಎಣ್ಣೆಗಳು ಅಪರ್ಯಾಪ್ತ ಮತ್ತು ಅದು ದ್ರವ ರೂಪದಲ್ಲಿ ಇರ್ತದೆ ಸಾಮಾನ್ಯವಾಗಿ. ಅದನ್ನು ಘನರೂಪಕ್ಕೆ ಮಾಡಲಿಕ್ಕೆ ನೀವು ಹೈಡ್ರೋಜನ್ ಅನ್ನು ಅದಕ್ಕೆ ಸೇರಿಸುವುದು. ಹೈಡ್ರೋಜನ್ ಅನ್ನು ಸೇರಿಸಿಕೊಳ್ಳಿ ಅದು ಘನರೂಪಕ್ಕೆ ಬರ್ತದೆ. ಇದರ ಉದ್ದೇಶ ಏನು? ಇದು ತುಂಬಾ ಸಮಯ ಹಾಳಾಗುದಿಲ್ಲ. ಇದು ಅಂದ್ರೆ ಕೆಟ್ಟ ವಾಸನೆ ಬರ್ತದಲ್ಲ, ಎಣ್ಣೆ ಎಲ್ಲ ಸ್ವಲ್ಪ ದಿವಸ ಓಪನ್ ಇಟ್ರೆ. ಅದು ಓಪನ್ ಇಟ್ಟಾಗ ಯಾಕೆ ವಾಸನೆ ಬರ್ತದೆ ಅಂತಲೂ ಕೂಡ ಕೇಳಬಹುದು. ಅಂದ್ರೆ ಅಪರ್ಯಾಪ್ತ ಇತ್ತು, ನೀವು ವಾತಾವರಣದಲ್ಲಿ ಅದನ್ನು ಓಪನ್ ಇಟ್ಟ ತಕ್ಷಣ ವಾತಾವರಣದಲ್ಲಿ ಯಾವುದು ಸುಲಭವಾಗಿ ಸೇರಬಹುದು ಅಂತಹ ಅನಿಲಗಳು ಅದಕ್ಕೆ ಬಂದು ಸೇರಿ ಬಿಡ್ತದೆ, ಪರ್ಯಾಪ್ತ ಆಗಿ ಬಿಡ್ತದೆ. ಪರ್ಯಾಪ್ತ ಆಗುದಂದ್ರೆ ಏನು? ಇಲ್ಲಿ ಅದು ವಾಸನೆ ಬರ್ತದೆ, ಅದು ಯಾವ್ದ್ಯಾವುದೋ ಅನಿಲಗಳು ಬಂದು ಸೇರಿಕೊಳ್ತದೆ ಅದಕ್ಕೆ, ಹಾಗಾಗಿ ಅದು ವಾಸನೆ ಬರೋದು. ಅಂದ್ರೆ ಅಲ್ಲಿ ಅಪರ್ಯಾಪ್ತ ಇತ್ತು, ಅದು ಇತರ ವಾತಾವರಣದಿಂದ ಇತರ ಅನಿಲ ಸೇರಿ ಅದು ಅಲ್ಲಿ ಘನರೂಪಕ್ಕೆ ಬರೋದಿಲ್ಲ, ಅದರ ವಾಸನೆ ಬರ್ತದೆ. ಅದಕ್ಕೆ ಬೇಕಾಗಿ ನಾವೇನ್ ಮಾಡುದು, ಹೆಚ್ಚು ಸಮಯ ಸಂಗ್ರಹ ಮಾಡಿ ಇಡ್ಲಿಕ್ಕೋಸ್ಕರ ಹೈಡ್ರೋಜನೀಕರಣ ಮಾಡ್ತಾರೆ ಅಂತ ನೀವಲ್ಲಿ ಬರಿಬೇಕು. ಎಣ್ಣೆಗಳ ಸಂಗ್ರಹಣೆಗೋಸ್ಕರ ಎಣ್ಣೆಗಳನ್ನು ದೀರ್ಘಕಾಲ ಸಂಗ್ರಹಿಸಬೇಕಂತ ಇದ್ರೆ ಅದನ್ನು ಹೈಡ್ರೋಜನೀಕರಣ ಮಾಡ್ತಾರೆ, ಅಂದ್ರೆ ಘನ ರೂಪಕ್ಕೆ ಅದನ್ನು ಪರಿವರ್ತಿಸ್ತಾರೆ. ನೆಕ್ಸ್ಟ್, ಬೆನ್ಸಿನ್ ಅನ್ನು ಸೈಕ್ಲೋಹೆಕ್ಸೇನ್ ಅಣುವಾಗಿಸಲು ಸೇರಿಸಬೇಕಾದ ಹೈಡ್ರೋಜನ್ ಪರಮಾಣುಗಳ ಸಂಖ್ಯೆ ಎಷ್ಟು? ಬೆನ್ಸಿನ್ ರಚನಾ ಸೂತ್ರ ನೋಡಿ ಹೇಗೆ ಅಂತ. ಇಲ್ಲಿ ಮಧ್ಯದಲ್ಲಿ ಒಂದೊಂದು ದ್ವಿಬಂಧ ಇದೆ. ಆಗ್ಲೇ ನಾನು ಹೇಳಿದೆ, ದ್ವಿಬಂಧವನ್ನು ತೆಗೆದ್ರೆ ಅಲ್ಲಿ ಏಕಬಂಧ ಮಾಡಿದ್ರೆ ಅದು ಏನಾಯ್ತು, ಪರ್ಯಾಪ್ತ ಆಯ್ತು. ಈಗ ಇಲ್ಲಿ ಬೆನ್ಸಿನ್
ಇಲ್ಲಿ ಉಂಗುರ ರಚನೆಯೇ ಹೌದು. ಇಲ್ಲಿ ಸೈಕ್ಲೋಹೆಕ್ಸೇನ್ ಆಗಬೇಕು. ಇದು ಹೆಕ್ಸೀನಿನ ಸೂತ್ರ ನೋಡಿ, ಇಲ್ಲಿ ಡಬಲ್ ಬಾಂಡ್ ಇದೆ ಅಲ್ವಾ, ಇದು ಹೆಕ್ಸೀನಿನ ಸೂತ್ರ. ಹಾಗಾಗಿ ಇದನ್ನೀಗ ಪರ್ಯಾಪ್ತ ಮಾಡಲಿಕ್ಕೆ ಎಷ್ಟು ಹೈಡ್ರೋಜನ್ ಸೇರಿಸಬೇಕು ಅಂತ, ಈ ದ್ವಿಬಂಧಗಳು ಹೋಗ್ಬೇಕು. ಇಲ್ಲಿದ್ದಂತಹ ದ್ವಿಬಂಧಗಳು ಹೋಗಿ ಎಲ್ಲ ಏಕಬಂಧಗಳಾಗಬೇಕು. ಎಲ್ಲ ಏಕಬಂಧಗಳಾಗಬೇಕು ಅಂದ್ರೆ ಏನು ಮಾಡಬೇಕು, ಎಷ್ಟು ಹೈಡ್ರೋಜನ್ ಸೇರಿಸ್ಬೇಕು. ಇಲ್ಲಿ ನೋಡಿ, ಇದು ಸೈಕ್ಲೋಹೆಕ್ಸೇನಿನ ಅಣುಸೂತ್ರ, ರಚನಾ ಸೂತ್ರ. ನೀವು ಈ ತರದ ಪ್ರಶ್ನೆಗಳು ಬಂದಾಗ ಒಂದು ಸೈಡಲ್ಲಿ ಅದನ್ನು ನಿಮ್ಮ ರಫ್ ವರ್ಕಿನ ಭಾಗದಲ್ಲಿ ಅದನ್ನು ಮಾಡಿ ನೋಡಿ, ಮತ್ತೆ ಬರೀರಿ, ಕನ್ಫ್ಯೂಷನ್ ಬೇಡ. ಇಲ್ಲಿ ಎಷ್ಟು ಹೈಡ್ರೋಜನ್ ಎಷ್ಟಾಯಿತು, 6 ಹೈಡ್ರೋಜನ್ ಅನ್ನು ಸೇರಿಸಬೇಕು. 6 ಹೈಡ್ರೋಜನ್ ಅನ್ನು ಸೇರಿಸಿದ ಕೂಡಲೇ ಇಲ್ಲಿ ಏನಾಯಿತು, ಅದು ಪರ್ಯಾಪ್ತ ಆಯಿತು, ಹೌದಲ್ವಾ? ಎಣಿಸಿ ನೋಡಿ ಮತ್ತೆ. ನೆಕ್ಸ್ಟ್, ಒಂದು ಚಿಟಿಕೆ ಸಕ್ಕರೆಯನ್ನು ಒಂದು ಪ್ರಮಾಣದಲ್ಲಿ 15 ನಿಮಿಷಗಳ ಕಾಲ ಪ್ರಬಲವಾಗಿ ಕಾಯಿಸಿದಾಗ ದೊರೆಯುವ ಉತ್ಪನ್ನಗಳು. ನೀವು ಪ್ರಯೋಗಗಳನ್ನೆಲ್ಲ ಮಾಡಿದ್ದಾದ್ರೆ ನಿಮಗೆ ಇದು ಗೊತ್ತಿರ್ತದೆ. ಚೆನ್ನಾಗಿ ಕಾಯಿಸ್ಬೇಕು, ಚೆನ್ನಾಗಿ ಕಾಯಿಸಿ. ನಾನು ನಿನ್ನೆ ಕೆರಾಮಲ್ಲಿನದ್ದು ಹೇಳುವಾಗ ಏನು ಹೇಳಿದ್ದೇನೆ, ಸ್ವಲ್ಪ ಕಾಯಿಸಿ ಅದನ್ನು ನೀವು ತಟ್ಟೆಗೆ ಹಾಕಬೇಕು ಅಂತ ಹೇಳಿದೆ. ಅಂದ್ರೆ ಬ್ರೌನ್ ಕಲರ್ಗೆ ಬಂದ ತಕ್ಷಣ ಅದನ್ನು ತಟ್ಟೆಗೆ ಹಾಕಿ ಅಂತ ಹೇಳಿದ್ದೇನೆ. ಆದ್ರೆ ಇಲ್ಲಿ ಈಗ ನಾನೇನು ಹೇಳ್ತಾ ಇರೋದು, ಚೆನ್ನಾಗಿ ಕಾಯಿಸ್ಬೇಕು, ಸರಿ, ತುಂಬಾ ಹೊತ್ತು ಕಾಯಿಸ್ಬೇಕು. ತುಂಬಾ ಹೊತ್ತು ಕಾಯಿಸಿದ ನಂತರ ನಿಮಗೆ ಸಿಗುವುದು ಏನು, ನೀವು ಮಾಡಿ ನೋಡಿದ್ದೀರಾ, ಅದರಲ್ಲಿ ಕಾರ್ಬನ್ ಇದೆಯಾ ಅಂತ ನೋಡಿದ್ದೀರಾ? ನೋಡಿದ್ದಿದ್ರೆ ನಿಮಗೆ ಇದು ಉತ್ತರ ಸಿಗ್ತದೆ. ನೀರಾವಿ ಹೊರಗಡೆಗೆ ಹೋಗ್ತದೆ. ನೀವು ಪ್ರನಾಳದಲ್ಲಿ ಕಾಯಿಸಿದ್ರೆ ನಿಮಗೆ ಗಾಜಿನ ಪ್ರನಾಳದ ಒಳಭಾಗದಲ್ಲಿ ನೀರ ಹನಿ ಕಾಣಿಸ್ತದೆ. ಕಾರ್ಬನ್ ಅಡಿಯಲ್ಲಿ ಮಸಿ ಉಳಿತದೆ. ನೆಕ್ಸ್ಟ್, ಸ್ವಚ್ಛಗೊಳಿಸಿದ ಕಬ್ಬಿನ ರಸದ ಇಂಗಿಸುವಿಕೆಯ ಕ್ರಿಯೆಯಲ್ಲಿ ಅದರ ಸುತ್ತಲಿನ ಒತ್ತಡವನ್ನು ಕಡಿಮೆ ಮಾಡ್ತಾರೆ. ಇದಕ್ಕೆ ಕಾರಣ ಏನು, ಯಾಕೆ ಕಡಿಮೆ ಮಾಡುದು? ಅಂದ್ರೆ ಇಲ್ಲಿ ಅದನ್ನು ತುಂಬಾ ಹೊತ್ತು ಬೇಕಾಗ್ತದೆ, ಅದಕ್ಕೋಸ್ಕರ ಅಲ್ಲಿ ಒತ್ತಡವನ್ನು ಕಡಿಮೆ ಮಾಡುದು. ಅಂದ್ರೆ ಒತ್ತಡ ಕಡಿಮೆ ಮಾಡಿದ ಕೂಡ ಏನಾಗ್ತದೆ, ಕುದಿಯುವ ಬಿಂದು ಕಡಿಮೆ ಆಯ್ತು, ಬೇಗನೆ ಕುದೀತದೆ ಹೇಳಿದ ಕೂಡ ಏನಾಯ್ತು, ಅಲ್ಲಿ ಇಂಧನ ಉಳಿತಾಯ ಆಗ್ತದೆ. ಅದಕ್ಕೋಸ್ಕರ ಅಂದ್ರೆ ಕುದಿಯುವ ಬಿಂದು ಕಡಿಮೆ ಮಾಡ್ಲಿಕ್ಕೋಸ್ಕರ ಒತ್ತಡವನ್ನು ಕಡಿಮೆ ಮಾಡುದು. SI+C ಇದು ಅಂತರುಷ್ಣಕ ಕ್ರಿಯೆ. ಇದನ್ನು ವಿವರಿಸಿ ಅಂತ ಹೇಳಿದ್ರೆ ನೀವು ಸಿಲಿಕಾನ್ ಇಲ್ಲಿ ಈ ಕ್ರಿಯೆಯನ್ನು ವಿವರಿಸುವಂತ ಅವಶ್ಯಕತೆ ಇಲ್ಲ. ಅಂತರುಷ್ಣಕ ಕ್ರಿಯೆ ಯಾಕೆ ಅಂತ ಹೇಳಿದ್ರೆ ಆಯ್ತು. ಇಲ್ಲಿ ಸಿಲಿಕಾನ್ ಮತ್ತು ಕೋಕನ್ನು ಹಾಕಿ ಕಾಯಿಸುವಾಗ, ಅಥವಾ ಕಾರ್ಬನ್ ಇರ್ಬೋದು, ಕೋಕ್ ಇರ್ಬೋದು, ಇದನ್ನು ಚೆನ್ನಾಗಿ ಕಾಯಿಸುವಾಗ ಏನಾಗುದು, ಅಲ್ಲಿ ಆ ಉಷ್ಣತೆಯನ್ನು ಇದು ಹೀರಿಕೊಂಡು ಸಿಲಿಕಾನ್ ಕಾರ್ಬೈಡ್ ಆಗುದು. ಸಿಲಿಕಾನ್ ಕಾರ್ಬೈಡ್ ಆಗಬೇಕಿದ್ರೆ ನೀವು ಉಷ್ಣವನ್ನು ಕೊಡಬೇಕು ಅಂತ ಆಯ್ತು. ಅಂದ್ರೆ ಉಷ್ಣವನ್ನು ಹೀರಿಕೊಳ್ಳುವಂತಹ ಕ್ರಿಯೆಯನ್ನು ನಾವು ಅಂತರುಷ್ಣಕ ಕ್ರಿಯೆ ಅಂತ ಹೇಳೋದು. ಯಾವ ಕ್ರಿಯೆಯಲ್ಲಿ ಉಷ್ಣತೆ ಬಿಡುಗಡೆ ಆಗ್ತದೆ ಅದನ್ನು ಬಹಿರುಷ್ಣಕ ಕ್ರಿಯೆ ಅಂತ ಕರಿತೇವೆ. ಇಲ್ಲಿ ಈ ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣವು ಹೀರಲ್ಪಡುವುದರಿಂದ ಅಥವಾ ಉಪಯೋಗಿಸಲ್ಪಡುವುದರಿಂದ ಇದೊಂದು ಅಂತರುಷ್ಣಕ ಕ್ರಿಯೆಯಾಗಿದೆ ಅಂತ ನೀವು ಬರಿಬೇಕು. ಇಲ್ಲಿ ಈ ಕ್ರಿಯೆ ನಡಿಬೇಕಿದ್ರೆ ಅದಕ್ಕೆ ಉಷ್ಣತೆಯನ್ನು ಕೊಡಬೇಕು ಅಂತ ನೀವು ಬರಿಬೇಕು. ಇದರ ಬಗ್ಗೆ ನಾನು ಸಾಕಷ್ಟು ವಿವರಣೆಯನ್ನು ನನ್ನ ಹಿಂದಿನ ವಿಡಿಯೋಗಳಲ್ಲಿ ಹಾಕಿದ್ದೇನೆ. ರಸಾಯನಶಾಸ್ತ್ರದ ಕೆಲವು ವಿಡಿಯೋಗಳಿದೆ ನೋಡಿ, ಅದರಲ್ಲಿ ಬೇರೆ ಬೇರೆ ವಿಷಯಗಳು ನಿಮ್ಮ ಕ್ಲಾಸಿನದ್ದೇ ಅದರಲ್ಲಿ ವಿವರಿಸಿದ್ದು ನಾನು. ಹಾಗೆ ಸಬ್ಸ್ಕ್ರೈಬ್ ಮಾಡದಿದ್ದವರು ಸಬ್ಸ್ಕ್ರೈಬ್ ಮಾಡಿ, ನೀವು ಅದರಲ್ಲಿದ್ದಂತಹ ವಿಷಯಗಳೆಲ್ಲ ನಿಮ್ಮ ಪಾಠದಲ್ಲಿ ಬಂದದ್ದು ನಿಮಗೆ ಹೆಚ್ಚು ಅರ್ಥ ಆಗ್ತದೆ, ಓದ್ಕೊಳ್ಳಿ ಅದನ್ನು ಕೂಡ. ನೆಕ್ಸ್ಟ್, ಬೈಜಿಕ ಕ್ರಿಯಾಕಾರಿಯಲ್ಲಿ ಸಾಮಾನ್ಯವಾಗಿ ಉಪಯೋಗಿಸಲ್ಪಡುವ ಮಂದಕಾರಿ ಎಂದರೆ. ಇಲ್ಲಿ ಮಂದಕಾರಿ ಅಂದ್ರೆ ಇದು ವೇಗವನ್ನು ಕಡಿಮೆ ಮಾಡುವಂಥದ್ದು. ಇಲ್ಲಿ ನ್ಯೂಟ್ರಾನ್ಗಳು ಅಲ್ಲಿ ಬಿಡುಗಡೆ ಆಗುವಂಥದ್ದು ಕಡಿಮೆ ಆಗ್ಬೇಕು. ಅಂದ್ರೆ ಇಲ್ಲದಿದ್ರೆ ತುಂಬಾ ಫಾಸ್ಟ್ ಆಗಿ ಅಲ್ಲಿ ಸ್ಫೋಟ ಆಗ್ಬೋದು. ಅದಕ್ಕೋಸ್ಕರ ಮಂದಕಾರಿಯನ್ನು ಉಪಯೋಗಿಸ್ತಾರೆ. ಮಂದಕಾರಿಯಾಗಿ ಸಾಮಾನ್ಯವಾಗಿ ಬಳಸುವುದು ಯಾವುದನ್ನು, ಗ್ರಾಫೈಟ್. ನೆಕ್ಸ್ಟ್, ಇಲ್ಲಿ ಬೈಜಿಕ ಕ್ರಿಯಾಕಾರಿಯಲ್ಲಿ ಭಾರ ಜಲವನ್ನು ಉಪಯೋಗಿಸುವ ಉದ್ದೇಶವೆಂದರೆ, ಇದು ಆಗ ವಿವರಿಸಿದಂತಹ ಪ್ರಶ್ನೆಗೆ ಸಂಬಂಧಪಟ್ಟದ್ದೇ ಇದು ಕೂಡ. ಇಲ್ಲಿ ಭಾರ ಜಲ ಅಂದ್ರೆ ಏನು, D2O, ಇದರ ಸೂತ್ರ D2O. ಇದನ್ನು ಕೂಡ ಕೇಳಬಹುದು, ಭಾರ ಜಲದ ಸೂತ್ರವನ್ನು ಬರೀರಿ ಅಂತ ಕೇಳಬಹುದು. D2O ಏನಿದು, ಜಲಜನಕಕ್ಕೆ ಡ್ಯೂಟೀರಿಯಂ ಮತ್ತು ಟ್ರೆಶಿಯಂ 2 ಸಮಸ್ಥಾನಿಗಳು ಇದೆ ಅಲ್ವಾ. ಈ ಡ್ಯೂಟೀರಿಯಂ ಇಲ್ಲಿ ಡ್ಯೂಟೀರಿಯಂ ಹೇಳಿದ್ರೇನು, ಅದರ ರಾಶಿ ಸಂಖ್ಯೆ 2, ಜಲಜನಕದ್ದು 1, ಭಾರ ಜಲದಲ್ಲಿ ಸೇರುವಂತಹ ಹೈಡ್ರೋಜನ್ ಇದೆಯಲ್ಲ ಅದು ಡ್ಯೂಟೀರಿಯಂ, ಅದರದ್ದು 2 ಇರ್ತದೆ. ಹಾಗಾಗಿ ಅದನ್ನು ಭಾರ ಜಲ ಅಂತ ಕರೆಯುವುದು. ಮತ್ತು ಅದರ ಸೂತ್ರ ಏನಾಗ್ತದಾಗ D2O ಆಗ್ತದೆ. ಇಲ್ಲಿ ಇದನ್ನು ಯಾಕೆ ಉದ್ದೇಶ ಏನು, ಇದು ಮಂದಕಾರಿಯಾಗಿ ಬಳಸುವಂಥದ್ದು, ನ್ಯೂಟ್ರಾನ್ಗಳ ವೇಗವನ್ನು ನಿಧಾನಗೊಳಿಸಲು. ಆದರೆ ಹೆಚ್ಚಾಗಿ ಭಾರ ಜಲ ಉಪಯೋಗಿಸ್ಲಿಕ್ಕೆ ಅದು ತುಂಬಾ ಕಾಸ್ಟ್ಲಿ ಆಗ್ತದೆ, ಅದನ್ನು ತಯಾರಿಸಲಿಕ್ಕೆ ತುಂಬಾ ಕಾಸ್ಟ್ಲಿ ಆಗ್ತದೆ. ಅದಕ್ಕೋಸ್ಕರ
ಹೆಚ್ಚಾಗಿ ಗ್ರಾಫೈಟ್ ಅನ್ನೇ ಬಳಸ್ತಾರೆ. ಅದು ಉಪಯೋಗಿಸುವುದು ಯಾಕೆ? ನ್ಯೂಟ್ರಾನ್ಗಳ ವೇಗವನ್ನು ಕಡಿಮೆ ಮಾಡಲಿಕ್ಕೆ ಅಥವಾ ನಿಧಾನಗೊಳಿಸಲಿಕ್ಕೆ. ನಿಖರವಾದ ಅಳತೆ ಪಟ್ಟಿಗಳನ್ನು ಇನ್ವರ್ ಉಕ್ಕಿನಿಂದ ಮಾಡುವರು ಏಕೆ? ಇನ್ವರ್ ಉಕ್ಕು ಹೇಳಿದ್ರೆ ಅದು ಅತ್ಯಂತ ಏನು ಬಹಳ ಕಡಿಮೆ ಪ್ರಮಾಣದಲ್ಲಿ ಅದು ವಿಕಾಸಗೊಳ್ಳುವುದು ನೀವು ಉಷ್ಣತೆಯನ್ನು ಕೊಟ್ಟಾಗ. ನಿಮಗೆ ಅಳತೆ ಪಟ್ಟಿ ಎಲ್ಲಿ ನೀವು ಎಷ್ಟು ಚಳಿಗಾಲದಲ್ಲಿರ್ಬೋದು, ಎಷ್ಟು ಬೇಸಿಗೆ ಕಾಲದಲ್ಲಿರ್ಬೋದು, ನಿಮಗೆ ಅಳತೆ ಒಂದೇ ಹಾಗೆ ಇರಬೇಕು. ಉಷ್ಣತೆ ವ್ಯತ್ಯಾಸ ಆದಾಗ ಲೋಹಗಳು ಅವುಗಳ ಗಾತ್ರ ಹೆಚ್ಚು ಕಡಿಮೆ ಆಗ್ತದೆ, ನಿಮಗೆ ಗೊತ್ತಿದೆ. ಹಾಗಾಗಿ ಇಲ್ಲಿ ಏನಾಗಬೇಕು, ನೀವು ನಿಖರವಾದ ಅಳತೆ ಪಟ್ಟಿ ಅಂತ ಹೇಳಿದ್ರೆ ನಿಖರವಾಗಿಯೇ ಅದು ಇರಬೇಕು ಅಂತ ಯೋಚಿಸಿಕೊಂಡು ನೀವು ಬರಿಬೇಕು. ಯಾವುದಾಯಿತು? ರೇಖೀಯ ಪ್ರಸರಣ ಗುಣಾಂಕ ಕನಿಷ್ಠವಾಗಿದೆ, ಅತಿ ಕಡಿಮೆ. ನೀವು ಎಷ್ಟು ಶಾಖ ಕೊಟ್ಟರು ಕೂಡ ಅದು ಅತಿ ಕಡಿಮೆ ವಿಕಾಸಗೊಳ್ಳುವುದು. ಹಾಗಾಗಿ ಇದು ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ, ತಾಮ್ರ ತಗಡನ್ನು ಕಾಯಿಸಿದಾಗ ಉಂಟಾಗುವ ಕಪ್ಪು ಮಸಿ ಪದರ ಯಾವುದು? ತಾಮ್ರದ ಒಂದು ಪೀಸನ್ನು ತಗೊಳ್ಳಿ, ಅದನ್ನು ಕಾಯಿಸಿ, ಚೆನ್ನಾಗಿ ಕಾಯಿಸುವಾಗ ಅದು ಕಪ್ಪು ಆಗ್ತದೆ. ಕಪ್ಪಾಗುವುದು ಯಾಕೆ? ಅದರ ಮೇಲೆ ಮಸಿ ಹಿಡಿಯುವುದಾ? ಏನಾಗುವುದು? ಅಲ್ಲಿ ತಾಮ್ರದ ಆಕ್ಸೈಡ್ ಆಗುವುದು. ತಾಮ್ರದ ಆಕ್ಸೈಡಿನ ಬಣ್ಣ ಏನು ಅಂತ ಕೂಡ ನಿಮಗೆ ನೇರವಾಗಿ ಕೇಳಬಹುದು. ಕಪ್ಪು ಬಣ್ಣ, ನೆನಪಿಟ್ಕೊಳ್ಳಿ. ತಾಮ್ರದ ಆಕ್ಸೈಡಿನ ಬಣ್ಣ ಕಪ್ಪು. ಮೆಗ್ನೀಷಿಯಂ ಆಕ್ಸೈಡಿನದ್ದು, ಮೆಗ್ನೀಷಿಯಂ ಲೋಹ ನಿಮಗೆ ಸ್ವಲ್ಪ ಕಪ್ಪು ಬಣ್ಣದ್ದೇ ಅದು, ಆದರೆ ಅದು ಉರಿದಾಗ ಅದು ಬಿಳಿ ಬಣ್ಣದ ಪುಡಿ ಆಗ್ತದೆ, ಅದು ಬಿಳಿ. ಇದು ತಾಮ್ರದ ಆಕ್ಸೈಡ್ ಕಪ್ಪು. ನೆಕ್ಸ್ಟ್, ಕಾರಣ ಕೊಡಿ. ನಿಮಗೆ ಕಾರಣ ಕೊಡಿ ಪ್ರಶ್ನೆ ಹೆಚ್ಚಾಗಿ 2 ಬಂದೇ ಬರ್ತದೆ. ಕಬ್ಬಿಣವನ್ನು ಲೋಹಗಳ ರಾಜ ಎನ್ನುವರು. ಯಾಕೆ? ಇದು ಪ್ರತಿದಿನ ನಮ್ಮ ಉಪಯೋಗಕ್ಕೆ ಬೇಕಾದದ್ದು, ಅತಿ ಹೆಚ್ಚು ಉಪಯೋಗ ಆಗುವ ಕಾರಣ ಇದನ್ನು ನಾವು ಲೋಹಗಳ ರಾಜ ಅಂತ ಕರಿತೀವಿ. ನೆಕ್ಸ್ಟ್, ತಾಮ್ರದ ಲೋಹ ಅಂದ್ರೆ ಲೋಹ ತಾಮ್ರ ಇದೆಯಲ್ಲ ಅದು, ಮತ್ತು ತಾಮ್ರದ ಸಲ್ಫೇಟ್ ಎರಡು ಕೂಡ ತಮ್ಮ ಮೂಲಕ ವಿದ್ಯುತ್ತನ್ನು ಹಾದು ಹೋಗ್ಲಿಕ್ಕೆ ಬಿಡ್ತದೆ. ತಾಮ್ರ ಸಲ್ಫೇಟ್ನ ದ್ರಾವಣ ನೀರಿನಲ್ಲಿ ಕರಗಿಸಿದಾಗ ಅದು ವಿದ್ಯುತ್ತನ್ನು ಹಾದು ಹೋಗ್ಲಿಕ್ಕೆ ಬಿಡ್ತದೆ. ಈ ವಿದ್ಯುತ್ ವಾಹಕವನ್ನು ಹೋಲಿಸಿ ಅಂತ ಹೇಳಿದ್ದಾರೆ. ಹೋಲಿಸಿ ಅಂದ್ರೆ ಇದಕ್ಕಿರುವಂತಹ ವ್ಯತ್ಯಾಸ ಏನು ಅಂತ. ಎರಡರಲ್ಲಿಯೂ ಹಾದು ಹೋಗುವುದು ವಿದ್ಯುತ್ತೇ, ಆದ್ರೆ ತಾಮ್ರದಲ್ಲಿ ಹಾದು ಹೋಗುವುದಕ್ಕೂ ತಾಮ್ರ ಸಲ್ಫೇಟ್ ದ್ರಾವಣದಲ್ಲಿ ಹಾದು ಹೋಗುವುದಕ್ಕೂ ವ್ಯತ್ಯಾಸ ಏನು? ಇಲ್ಲಿ ತಾಮ್ರದ ಲೋಹದಲ್ಲಿ ಅಥವಾ ಯಾವುದೇ ಲೋಹಗಳಲ್ಲಿ ವಿದ್ಯುತ್ ಹಾದು ಹೋಗುವುದು ಫ್ರೀ ಎಲೆಕ್ಟ್ರಾನ್ಸ್ ಇಂದ. ನಾನು ಗ್ರಾಫೈಟ್ ಅನ್ನು ವಿವರಿಸುವಾಗ ಹೇಳಿದ್ದೇನಲ್ಲ, ಅದು ಅಲ್ಲಿ ಏನು, ಅಲ್ಲಿ ಫ್ರೀ ಎಲೆಕ್ಟ್ರಾನ್ ಇರ್ತದೆ ಯಾವುದಲ್ಲಿ, ಲೋಹಗಳಲ್ಲಿ. ಆದ್ರೆ ತಾಮ್ರದ ಸಲ್ಫೇಟಿನಲ್ಲಿ ಹಾಗಲ್ಲ. ನೀವು ಅದನ್ನು ನೀರಿನಲ್ಲಿ ಹಾಕಿ ಕರಗಿಸಿದ ತಕ್ಷಣ ಏನಾಗ್ತದೆ, ಅದರಲ್ಲಿ ತಾಮ್ರ ಮತ್ತು ಸಲ್ಫೇಟ್ ಅಯಾನುಗಳಾಗ್ತದೆ. ಈ ಅಯಾನುಗಳು ವಿದ್ಯುತ್ತನ್ನು ತಮ್ಮ ಮೂಲಕ ಹಾದು ಹೋಗ್ಲಿಕ್ಕೆ ಬಿಡ್ತದೆ ಅಥವಾ ಅವುಗಳು ತಕೊಂಡು ಹೋಗ್ತದೆ. ನೆಕ್ಸ್ಟ್, ಇವುಗಳಲ್ಲಿ ಅತ್ಯಂತ ಹಾನಿಕಾರಕ ವಾಯು ಮಾಲಿನ್ಯಕಾರಕ ಯಾವುದು? ಎಲ್ಲವೂ ಕೂಡ ಮಾಲಿನ್ಯಕಾರಕಗಳೇ. ನೈಟ್ರೋಜನ್ ಆಕ್ಸೈಡ್ಗಳು, ಕಾರ್ಬನ್ ಮಾನಾಕ್ಸೈಡು, ಕಾರ್ಬನ್ ಡೈಆಕ್ಸೈಡ್, ಸಲ್ಫರ್ ಆಕ್ಸೈಡ್, ಇಷ್ಟೂ ಕೂಡ ವಾಯು ಮಾಲಿನ್ಯಕಾರಕಗಳೇ. ಈ ನೈಟ್ರೋಜನ್ ಆಕ್ಸೈಡ್ ಆಮ್ಲ ಮಳೆಯನ್ನು ಉಂಟು ಮಾಡ್ತದೆ. ಇನ್ನು ಕಾರ್ಬನ್ ಡೈಆಕ್ಸೈಡ್ ವಾತಾವರಣದ ತಾಪ ಅತಿ ಹೆಚ್ಚಾಗುವಾಗೆ ಮಾಡ್ತದೆ. ಕಾರ್ಬನ್ ಮಾನಾಕ್ಸೈಡ್ ವಿಷಕಾರಿ. ಸಲ್ಫರ್ ಆಕ್ಸೈಡ್ಗಳು ಇದು ಆಮ್ಲ ಮಳೆಯನ್ನು ತರ್ತದೆ. ಹಾಗಿದ್ರೆ ಯಾವುದು ಹೆಚ್ಚು? ಕಾರ್ಬನ್ ಮಾನಾಕ್ಸೈಡ್. ಇದು ಅತ್ಯಂತ ವಿಷ. ಇದನ್ನು ಕೆಲವು ಕ್ಷಣಗಳ ಕಾಲ ನೀವು ಉಸಿರಾಡಿದ್ರು ಸಾಕು, ಪ್ರಾಣ ಹೋಗ್ತದೆ. ಹಾಗಾಗಿ ಕಾರ್ಬನ್ ಮಾನಾಕ್ಸೈಡ್ ಅತ್ಯಂತ ವಿಷಕಾರಿ. ಅದು ಕೆಲವು ಸತಿ ಹಾಗೂ ಕೇಳಬಹುದು, ಕಾರ್ಬನ್ ಮಾನಾಕ್ಸೈಡ್ ವಾತಾವರಣದಲ್ಲಿ ಹೆಚ್ಚಿದ್ರೆ ಏನಾಗ್ತದೆ ಅಂತ ಕೇಳ್ಬೋದು. ಅದು ವಿಷಕಾರಿ, ಅದು ಹಿಮೋಗ್ಲೋಬಿನ್. ಯಾಕಂದ್ರೆ ಕಾರ್ಬನ್ನಿನದ್ದೇ ಆಕ್ಸೈಡ್ ಅದು. ಮಾನಾಕ್ಸೈಡ್ ಅಂದ್ರೆ CO, ಒಂದು ಆಕ್ಸಿಜನ್ ಸೇರುದು. ಕಾರ್ಬನ್ ಡೈಆಕ್ಸೈಡ್ ಅಲ್ಲಿ ಎರಡು ಆಕ್ಸಿಜನ್ ಇರ್ತದೆ. ವ್ಯತ್ಯಾಸ ಏನು ಅಂದ್ರೆ, ಕಾರ್ಬನ್ ಡೈಆಕ್ಸೈಡ್ ನಮ್ಮ ಹಿಮೋಗ್ಲೋಬಿನ್ ಅಥವಾ ರಕ್ತದಲ್ಲಿ ಹಿಮೋಗ್ಲೋಬಿನ್ಗೆ ನಮ್ಮ ಮೂಲಕ ಅದು ಹೋಗುದಿಲ್ಲ. ಶ್ವಾಸಕೋಶಕ್ಕಾಗ್ಲಿ ದೇಹದೆಲ್ಲ ಭಾಗಗಳಿಗೆ ಅದು ಹೀರಿಕೊಳ್ಳಲ್ಪಡುವುದಿಲ್ಲ. ಯಾವುದು? ಕಾರ್ಬನ್ ಡೈಆಕ್ಸೈಡ್ ರಕ್ತಕ್ಕೆ ಸೇರುವುದಿಲ್ಲ. ಆದ್ರೆ ಕಾರ್ಬನ್ ಮಾನಾಕ್ಸೈಡ್ ಇದು ನೇರವಾಗಿ ಹಿಮೋಗ್ಲೋಬಿನಿಗೆ ಹೋಗಿ ಹಿಮೋಗ್ಲೋಬಿನ್ ಮೂಲಕ ದೇಹದ ಎಲ್ಲ ಭಾಗಕ್ಕೆ ಹೋಗಿ ಸಾಯಿಸ್ತದೆ ನಮ್ಮನ್ನು. ನೆಕ್ಸ್ಟ್, ವಾತಾವರಣದಲ್ಲಿ ಓಝೋನ್ ನಾಶಕ್ಕೆ ಕಾರಣವಾಗಿರುವ ವಸ್ತು ಯಾವುದು? ಓಝೋನ್ O3. ಇದನ್ನು ನಾಶ ಮಾಡುವುದು ಯಾವುದಂದ್ರೆ, ಓಝೋನ್ ಅನ್ನು O3 ಇದ್ದದನ್ನು O ಆಗಿ ಮಾಡ್ತದೆ, ಅಂದ್ರೆ ಆಮ್ಲಜನಕವಾಗಿ O2ಗಳಾಗಿ ಬಿಡುಗಡೆ ಮಾಡ್ತದೆ. ಅಂದ್ರೆ ಓಝೋನಿನ ಲಕ್ಷಣಗಳೆಲ್ಲ ಹೋಗ್ತದೆ ಅದರಿಂದ. ಯಾವುದಿದರಲ್ಲಿ? ಮರ್ಕ್ಯುರಿಯು ವಿಷವೇ. ಇದು ನೀರು ಅಥವಾ ನೀರಿನ ಮೂಲಕ ಮರ್ಕ್ಯುರಿ ಆಕ್ಸೈಡ್ ಏನಾದ್ರೂ ನಮ್ಮ ದೇಹದ ಒಳಗೆಲ್ಲ ಸೇರಿದ್ರೆ ತುಂಬಾ ನರಗಳಿಗೆಲ್ಲ ತುಂಬಾ ತೊಂದರೆ ಉಂಟಾಗ್ತದೆ. ಸೀಸ ಕೂಡ ಅದೇ ರೀತಿ. ಹಾಗಾದ್ರೆ ಆನ್ಸರ್ ಯಾವುದಿಲ್ಲಿ? ಕ್ಲೋರಿನ್. ನೆಕ್ಸ್ಟ್, ರೈಸಾಯ್ಡ್ಗಳು ಎಂದರೆ ಏನು?
ಇದು ಬೇರಿನಂತಹ ರಚನೆ. ಇಲ್ಲಿ ನೋಡಿ, ಇಲ್ಲಿ ಇದು ಬೇರು, ನಿಮಗೆ ಬೇರು ಗೊತ್ತಾಗ್ತದೆ. ಇಲ್ಲಿ ಅಷ್ಟೇ ದೊಡ್ಡದು ನಾನು ಇನ್ನೊಂದು ಚಿತ್ರ ಹಾಕಿದ್ದೇನೆ. ಇಲ್ಲಿ ನಿಮಗೆ ಏನಾದರೂ ಬೇರಿನ ಹಾಗೆ ಏನಾದರೂ ಕಾಣಿಸ್ತದ? ಏನಿಲ್ಲ, ಸಣ್ಣ 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 ಏಕಕೋಶ ರಚನೆಗಳದು. ಯಾವುದರಲ್ಲಿರುವುದು? ಹಾವಸೆ ಸಸ್ಯಗಳಲ್ಲಿ. ಇಲ್ಲಿ ಮರ್ಕಾಂಶಿಯ ಒಂದು ಚಿತ್ರ ತೋರಿಸಿದ್ದೇನೆ ನೋಡಿ. ಇದರ ಈ ಮಧ್ಯದಲ್ಲಿ ಹೀಗೆ ಇದು ನೆಲಕ್ಕೆ ಅಂಟಿಕೊಂಡಿರುವ ಭಾಗ, ಇದನ್ನು ಕಿತ್ತು ಇಟ್ಟದ್ದು. ಇದನ್ನು ನಿಮಗೆ ಕೈಯಲ್ಲಿ ಹಾಗೆ ತೆಗಿಲಿಕ್ಕೂ ಬರೋದಿಲ್ಲ, ಅದನ್ನು ಬ್ಲೇಡನ್ನು ಏನಾದ್ರು ಉಪಯೋಗಿಸಿಕೊಂಡು ನೀವು ತೆಗಿಬೇಕಾಗ್ತದೆ, ಅಷ್ಟು ಅಂಟಿಕೊಂಡಿರ್ತದೆ ಅದು. ಇದು ಬೇರಲ್ಲ, ಅಂಟಿಕೊಂಡಿರುವಂತಹ ಇದು ಬೇರಲ್ಲ, ಬೇರಿನಂತಹ ರಚನೆ ಅಷ್ಟೇ. ಅಂದ್ರೆ ಬೇರು ಅಂತ ಹೇಳ್ಬೇಕಾದ್ರೆ ಅದರ ಒಳಗಡೆಗೆ ಒಂದು ನಿರ್ದಿಷ್ಟ ರಚನೆಗಳಿರಬೇಕು, ಆ ರೀತಿ ಇಲ್ಲ. ಬರೀ ಏಕಕೋಶ ಉದ್ದ ಒಂದೊಂದು ಕೋಶಗಳು ಸೇರಿ ಆದಂತಹ ಒಂದು ರಚನೆ ಅದು. ಇದನ್ನು ನಾವು ರೈಸಾಯ್ಡ್ ಅಂತ ಕರಿತೇವೆ. ಹಾವಸೆ ಸಸ್ಯಗಳಲ್ಲಿ ಕಂಡುಬರುವ ಏಕಕೋಶೀಯ ಬೇರಿನಂತಹ ರಚನೆ, ಇದು ಶಬ್ದ ಇಂಪಾರ್ಟೆಂಟ್. ಬೇರಿನಂತಹ ರಚನೆ ನೀವು ಬರೀಲೇಬೇಕು. ನೆಕ್ಸ್ಟ್, ಸಸ್ಯ ದೇಹದ ಚರ್ಮ ಎಂದು ಕರೆಯಲ್ಪಡುವ ಅಂಗಾಂಶ ಯಾವುದು? ಸಸ್ಯದಲ್ಲಿ ಬೇರೆ ಬೇರೆ ಅಂಗಾಂಶಗಳಿದೆ. ವರ್ಧನ ಅಂಗಾಂಶ ಇದು ಯಾವುದಕ್ಕೆ? ಬೆಳವಣಿಗೆಗೆ ಬೇಕು. ಪ್ಯಾರೆಂಕೈಮ ಅಂಗಾಂಶ ಇದು ಆಹಾರ ತಯಾರಿಸುವಂತಹ ಭಾಗ ಅಥವಾ ಆಹಾರ ಶೇಖರಿಸಲಿಕ್ಕೆ ಎಲ್ಲ ಇದು ಸಹಾಯ ಮಾಡ್ತದೆ, ಇದರಲ್ಲೇ ನಡೀತದೆ. ಇನ್ನು ಝೈಲಮ್ ನೀರನ್ನು ಸಾಗಿಸುವಂತಹ ಕೊಳವೆ. ಹಾಗಾದ್ರೆ ಆನ್ಸರ್ ಯಾವುದು? ಹೊರಧರ್ಮ ಅಂಗಾಂಶ. ಇಲ್ಲಿ ಚಿತ್ರ ನೋಡಿಕೊಳ್ಳಿ, ಹೊರಧರ್ಮ ಅಂಗಾಂಶ ಇದು. ಹೊರಗಡೆಗೆ ಮೇಲೆ ಇರುವಂಥದ್ದು ಕ್ಯೂಟಿಕಲ್ ಪದರ, ಶೈನಿಂಗ್ ಒಂದು ಪದರ ಇರ್ತದಲ್ಲ ಎಲೆಯಲ್ಲಿ, ಅದು ಕ್ಯೂಟಿಕಲ್ ಪದರ. ಅದರ ಅಡಿಯಲ್ಲಿರುವುದು ಯಾವುದು? ಎಪಿಡರ್ಮಿಸ್ ಅಥವಾ ಹೊರಧರ್ಮ ಅಂಗಾಂಶ ಅಂತ ಅದನ್ನೇ ಕರೆಯುವುದು. ಮೇಲೆಯೂ ಇರ್ತದೆ, ಕೆಳಭಾಗದಲ್ಲೂ ಇರ್ತದೆ. ಇದನ್ನೇನಂತ ಕರೀತಾರೆ? ಸಸ್ಯ ದೇಹದ ಚರ್ಮ ಅಂತ ಕರೀತಾರೆ. ನೆಕ್ಸ್ಟ್, ಇದು ಕಾಂಡದಲ್ಲಿ ಕೂಡ ಇದೆ ಇದೇ ರೀತಿ. ಕಾಂಡದಲ್ಲಿ ಎಳೆ ಕಾಂಡದಲ್ಲಿ ಆದ್ರೆ ತೆಳುವು ಇರ್ತದೆ, ಮುಂದೆ ಅದು ದಪ್ಪ ತೊಗಟೆ ಅಂತ ಕರಿತೇವಲ್ಲ ನಾವು, ಅದೇ ಭಾಗ. ಪುಷ್ಪ ಮಂಜರಿ ಎಂದರೇನು? ಇದು ಸ್ವಲ್ಪ ನೋಡಿದೆ ನಾನು, ಅನೇಕ ಮಕ್ಕಳು ಇದನ್ನು ಕನ್ಫ್ಯೂಸ್ ಮಾಡಿಕೊಂಡು ಏನೇನೋ ಆನ್ಸರ್ ಬರೀತಾರೆ ಪರೀಕ್ಷೆಯಲ್ಲಿ. ಅದಕ್ಕೋಸ್ಕರ ನಾನು ಇಲ್ಲಿ ಚಿತ್ರವನ್ನೇ ಕೊಟ್ಟಿದ್ದೇನೆ ನೋಡಿ. ಇದು ಕನಕಾಂಬರ ಹೂ ನೋಡಿ. ಇಲ್ಲಿ ಒಂದೇ ಒಂದು ರೆಂಬೆಯ ತುದಿ ಅಲ್ಲಿ ಅನೇಕ ಬರ್ತದೆ, ಅದರಲ್ಲಿ ಒಂದು ಕವಲು ತುದಿಯಲ್ಲಿ ನೋಡಿ, ಇಲ್ಲಿ ಇದರಲ್ಲಿಯೇ ಎಷ್ಟು ಹೂಗಳಿದೆ ನೋಡಿ. ಇದು ಬೇರೆ ಬೇರೆ ಹೂಗಳು. ನೀವು ಅದನ್ನು ನಿಧಾನವಾಗಿ ಕೀಳ್ಲಿಕ್ಕಾಗ್ತದೆ ಅಲ್ವಾ? ಮಾಲೆ ಮಾಡುವಾಗ ನಾವೇನ್ ಮಾಡ್ತೇವೆ? ಒಂದೊಂದೇ ಹೂವನ್ನು ಕೀಳ್ತೇವೆ. ಅದೇ ರೀತಿ ಮಲ್ಲಿಗೆ ನೋಡಿ, ಮಲ್ಲಿಗೆ ಕೂಡ ಒಂದೇ ಟೊಂಗೆಯಲ್ಲಿ 3-4 ಮೊಗ್ಗು ಬಿಟ್ಟು ಹೂ ಆಗ್ತದಲ್ಲ, ಇಂಥದ್ದನ್ನು ನಾವೇನಂತ ಕರೆಯೋದು? ಪುಷ್ಪ ಮಂಜರಿ ಅಂತ ಕರೆಯೋದು. ಒಂದೇ ಇದ್ರದ್ದು ಪುಷ್ಪ, ಅಥವಾ ಪುಷ್ಪ ಅಂದ್ರೆ ಏನು? ಹೂವು. ಅದೇ ಒಂದೇ ಗೆಲ್ಲಿನಲ್ಲಿ ಅದಕ್ಕಿಂತ ಹೆಚ್ಚು ಹೂಗಳಿದ್ರೆ ಅದನ್ನೆಲ್ಲ ನಾವು ಪುಷ್ಪ ಮಂಜರಿ ಅಂತ ಕರೆಯೋದು. ನಿಮಗೆ ಉದಾಹರಣೆ ಇದೇ ಆಗ್ಬೇಕು ಅಂತ ಇಲ್ಲ, ನೀವು ಎಷ್ಟೋ ಹೂಗಳನ್ನು ನೋಡ್ತೀರಿ, ಬರಿಬಹುದು. ಗುಂಪು ಹೂವುಗಳನ್ನು ಹೊಂದಿರುವ ಮರದ ವಿಶೇಷ ರೆಂಬೆಯನ್ನು ನಾವೇನಂತ ಕರೆಯುವುದು? ಪುಷ್ಪ ಮಂಜರಿ ಅಂತ ಬರಿಬೇಕು ನೀವು. ಗುಂಪು ಹೂಗಳನ್ನು ಹೊಂದಿರುವ ಮರದ ವಿಶೇಷ ಅಥವಾ ಗಿಡದ ವಿಶೇಷ ರೆಂಬೆ, ಇದನ್ನು ನಾವು ಪುಷ್ಪ ಮಂಜರಿ ಎನ್ನುತ್ತೇವೆ. ಓಕೆ, ಇವತ್ತಿಗೆ ಇಷ್ಟು ಸಾಕು. ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ನಾನು ರಿಪ್ಲೈ ಮಾಡ್ತೇನೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಆಗ ನನ್ನ ಎಲ್ಲ ವಿಡಿಯೋಸ್ ನಿಮಗೆ ಬರ್ತದೆ. ಧನ್ಯವಾದಗಳು.